ಇನ್ನು ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾನೆ ಭಾರತೀಯರಿಗೆ ಬಹುದೊಡ್ಡ ಶಾಕ್ ಒಂದನ್ನು ನೀಡಿದ್ದಾರೆ. ಇನ್ನು ಮುಂದೆ ಅಮೆರಿಕಾದಲ್ಲಿ ಜನಿಸೋ ವಿದೇಶಿ ದಂಪತಿಯ ಮಕ್ಕಳಿಗೆ ಅಲ್ಲಿನ ಪೌರತ್ವ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ನಕಲು ಪ್ರವೀಣ ಅಂತ ಅನ್ಸ್ಕೊಂಡಿರೋ ಎಲಾನ್ ಮಸ್ಕ್ ಮತ್ತು ತಿಕ್ಕಲು ದೊರೆ ಅಂತ ಅನ್ಸ್ಕೊಂಡಿರೋ ಡೊನಾಲ್ಡ್ ಟ್ರಂಪ್ ಒಂದಾಗಿದ್ದಾರೆ. ಈ ಭ್ರಮೆಯನ್ನ ಬಿತ್ತಿ ಬೆಳೆಯುತ್ತಾ ಇದ್ದಾರೆ. ಇಬ್ಬರು ಕೂಡ ಉಗ್ರ ಬಲಪಂಥೀಯ ಗುಂಪುಗಳನ್ನ ಬೆಂಬಲಿಸ್ತಾ ಇದ್ದಾರೆ. ಈಗಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ. ನಮಸ್ಕಾರ, ನಾನು ಸಪ್ನಾ. 78ರ ಹರೆಯದ ಡೊನಾಲ್ಡ್ ಟ್ರಂಪ್ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ತಮ್ಮ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗುರಿಯ ಜೊತೆಗೇನೆ ವೈಟ್ ಹೌಸ್ ಅನ್ನ ಪ್ರವೇಶ ಮಾಡಿದ್ದಾರೆ. ಅಮೆರಿಕ ಸೂಪರ್ ಪವರ್ ದೇಶ ಆಗಿರಬೇಕು, ಡಾಲರ್ ಮೌಲ್ಯವನ್ನ ಹೆಚ್ಚಳ ಮಾಡಬೇಕು, ಬಿಗ್ ಬ್ರದರ್ ಸ್ಥಾನವನ್ನ ಮುಂದುವರಿಸಬೇಕು ಅನ್ನೋ ಮಹದಾಸೆಯನ್ನ ಟ್ರಂಪ್ ಹೊಂದಿದ್ದಾರೆ. ಅಮೆರಿಕ ರಾಜಕಾರಣದಲ್ಲಿ ಟ್ರಂಪ್ ಯುಗವನ್ನ ಆರಂಭ ಮಾಡಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನ ಮರಳಿ ಕಟ್ಟೋದಾಗಿ ಭರವಸೆಯನ್ನ ನೀಡಿ ಇಡೀ ವಿಶ್ವವೇ ಬೆರಗಾಗಿ ಅಮೆರಿಕಾದತ್ತ ನೋಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನ ಟ್ರಂಪ್ ಹೊಂದಿದ್ದಾರೆ. ಇನ್ನು 2ನೇ ಬಾರಿಗೆ ಅಧ್ಯಕ್ಷ ಹುದ್ದೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಅಲಂಕರಿಸಿದ್ದಾರೆ. ಈ ಟ್ರಂಪ್ ಪದಗ್ರಹಣ ಸಮಾರಂಭದಲ್ಲಿ ಜಗತ್ತಿನಾದ್ಯಂತ ಅನೇಕ ಗಣ್ಯರು ಭಾಗವಹಿಸಿದ್ರು. ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೊದಲು ಸಾಕಷ್ಟು ಡ್ಯಾನ್ಸ್ ಅನ್ನ ಮಾಡಿದ ಟ್ರಂಪ್ ಬಳಿಕ ಕಮಾಂಡೋ ಕೈಯಿಂದ ಖಡ್ಗವನ್ನ ಪಡೆದು ಅವರ ಮುಂದೆನೆ ವಿಚಿತ್ರವಾಗಿ ನೃತ್ಯವನ್ನ ಮಾಡಿದ್ದಾರೆ. ಇನ್ನು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಕೇಟನ್ನ ಕಟ್ ಮಾಡಿದ ಟ್ರಂಪ್ ಸ್ಟೇಜ್ ಮೇಲೆನೆ ಸ್ಟೆಪ್ ಹಾಕಿದ್ದಾರೆ. ಈ ಟ್ರಂಪ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿನೇ ವೈರಲ್ ಆಗಿದೆ. 2016ರಲ್ಲಿ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿದ್ದ ಟ್ರಂಪ್ 2020ರಲ್ಲಿ ಜೋ ಬೈಡನ್ ವಿರುದ್ಧ ಸೋತಿದ್ರು. 2024ರಲ್ಲಿ 3ನೇ ಬಾರಿಗೆ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿದ್ದಾರೆ. ಇನ್ನು ಪದಗ್ರಹಣಕ್ಕೆ ಪೂರ್ವಭಾವಿಯಾಗಿ ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ವಿಕ್ಟರಿ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿರೋ ಟ್ರಂಪ್ ಅವರು ನಾಳೆ ಸೂರ್ಯ ಮುಳುಗೋ ಹೊತ್ತಿಗೆ ನಮ್ಮ ದೇಶದ ಮೇಲಿನ ಆಕ್ರಮಣಕ್ಕೆ ಕಡಿವಾಣ ಬಿದ್ದಿರುತ್ತೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಈ ಟ್ರಂಪ್ ಹೇಳಿಕೆ ಅಮೆರಿಕದ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಿದ್ಧರಾಗಿರೋರು ಯಾರು ಅನ್ನೋ ಪ್ರಶ್ನೆ ಎತ್ತೋದು ಸಹಜ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧದಲ್ಲಿ ಅಮೆರಿಕ ಇಸ್ರೇಲ್ ಪರ ನಿಂತಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ಉಕ್ರೇನ್ ಪರ ನಿಂತಿರೋದು ಮತ್ತು ಕೆನಡಾ ಗ್ರೀನ್ ಲ್ಯಾಂಡ್ ಸ್ವಾಧೀನಪಡಿಸಿಕೊಂಡು ಆರ್ಕ್ಟಿಕ್ ಮೇಲೆ ಪ್ರಾಬಲ್ಯವನ್ನ ಹೊಂದೋದಕ್ಕೆ ಹವಣಿಸುವ ಮೂಲಕ ಬಲಾಢ್ಯ ರಷ್ಯಾವನ್ನ ಎದುರು ಹಾಕಿಕೊಂಡಿದೆ. ಸಿರಿಯಾದ ಸಿವಿಲ್ ವಾರ್ನಲ್ಲಿ ಉಗ್ರಗಾಮಿಗಳನ್ನ ಎತ್ತಿಕಟ್ಟಿದೆ. ಇನ್ನು ಚೀನಾ ವಿರುದ್ಧ ಹಾಂಗ್ಕಾಂಗ್ ಪರ ನಿಲುವನ್ನ ತಳೆದಿದೆ. ಜೊತೆಗೆ ಮಿಲಿಟರಿ ಟ್ರೇಡ್ ವಾರ್ ಅನ್ನ ಶುರು ಮಾಡಿ ಪರೋಕ್ಷವಾಗಿ ಯುದ್ಧಕ್ಕೆ ಆಹ್ವಾನಿಸ್ತಾ ಇದೆ. ಇವರಲ್ಲಿ ಯಾರಲ್ಲದೆ ಇದ್ರೂ ರಷ್ಯಾ ಮತ್ತು ಚೀನಾ ಬಗ್ಗೆ ಅಮೆರಿಕಾಗೆ ಭಾರಿ ಭಯನೇ ಇದೆ. ಆಕ್ರಮಣ ಮಾಡಬಹುದು ಅನ್ನೋ ಹೆದರಿಕೆ ಕೂಡ ಇದೆ. ಈ ಹೆದರಿಕೆ ಇರೋ ಕಾರಣಕ್ಕೇನೆ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನ ಸ್ವೀಕರಿಸುವ ಮುನ್ನ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕದನ ವಿರಾಮವನ್ನ ಘೋಷಣೆ ಮಾಡುವಂತೆ ನೋಡ್ಕೊಂಡಿದ್ದಾರೆ. ಎಲ್ಲದ ಇಮೇಜನ್ನ ಇಮ್ಮಡಿಗೊಳಿಸಿ ಇಡೀ ಪ್ರಪಂಚದ ಎದುರು ಶಾಂತಿ ದೂತನಂತೆ ಕಾಣೋದಕ್ಕೆ ಹವಣಿಸ್ತಾ ಇದ್ದಾರೆ. ಇನ್ನು ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಅಮೆರಿಕ ದೊಡ್ಡಣ್ಣನಂತೆ ಕಂಡ್ರೂ ಕೂಡ ದೊಡ್ಡಣ್ಣನ ಮನೆಯ ದೋಸೆನೇ ತೂತಾಗಿದೆ. ಮಿಲಿಟರಿ ಆಧಿಪತ್ಯವೊಂದನ್ನು ಬಿಟ್ಟು ಮಿಕ್ಕೆಲ್ಲ ಕ್ಷೇತ್ರಗಳಲ್ಲಿ ಅಮೆರಿಕ ಹಿಂದೆ ಬಿದ್ದಿದೆ. ಇನ್ನು ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳ ಸೇನಾಬಲ ಹೊಂದಿ ಪ್ರಪಂಚದ ಬಹುದೊಡ್ಡ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಇದ್ದಬದ್ದ ಹಣವನ್ನೆಲ್ಲ ರಕ್ಷಣಾ ಕ್ಷೇತ್ರಕ್ಕೆ ಸುರಿಯಲಾಗಿದೆ. ಇದು ಸಹಜವಾಗಿಯೇ ಮಿಕ್ಕೆಲ್ಲ ಕ್ಷೇತ್ರಗಳನ್ನು ಊನಗೊಳಿಸಿದೆ. ಅದರಲ್ಲೂ ಕೂಡ ನಿರುದ್ಯೋಗ ಮತ್ತು ವಸತಿ ಸಮಸ್ಯೆನೇ ತೀವ್ರ ಆಗಿ ಹೋಗಿದೆ. ವಲಸೆ ತಲೆನೋವನ್ನು ತಂದಿಟ್ಟಿದೆ. ಇನ್ನು ಮಧ್ಯಮ ವರ್ಗ ಮತ್ತು ಕೆಳ ವರ್ಗದವರ ಜನರ ಬದುಕು ದುರ್ಬರ ಆಗಿದೆ. ಡಾಲರ್ ಅನ್ನ ಅಸ್ತ್ರದಂತೆ ಬಳಸಿ ಇತರ ರಾಷ್ಟ್ರಗಳ ಮೇಲೆ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಹವಣಿಸಿ ಆರ್ಥಿಕ ಪರಿಸ್ಥಿತಿ ಹದಗೆಡುವಂತಾಗಿದೆ. ಇನ್ನು ಟ್ರಂಪ್ ಇದಕ್ಕೂ ಕೂಡ ಒಂದು ಹುಸಿ ಕರೆನ್ಸಿ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. 3 ದಿನಗಳ ಹಿಂದೆ ಟ್ರಂಪ್ ಡಾಲರ್ ಎಂಬ ಕ್ರಿಪ್ಟೋ ಕರೆನ್ಸಿಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಒಂದು ಕಾಯಿನ್ ಬೆಲೆ $64 ಇದೆ. 2 ದಿನಗಳ ಅಂತರದಲ್ಲಿ $13 ಬಿಲಿಯನ್ ಕ್ರಿಪ್ಟೋ ಕರೆನ್ಸಿ ವಹಿವಾಟು ನಡೆದಿದೆ. ಅದಾವುದು ಕೂಡ ಕಣ್ಣಿಗೆ ಕಾಣೋ ಕರೆನ್ಸಿ ಅಲ್ಲ, ಡಿಜಿಟಲ್ ಕರೆನ್ಸಿ. ಅವುಗಳ ಅಂಕಿಗಳನ್ನ ತೋರಿಸ್ತಾರೆ, ಜಗತ್ತಿನ ಜನ ನಂಬ್ತಾರೆ. ಇಂತಹ ಭ್ರಮಾ ಜಗತ್ತನ್ನ ಸೃಷ್ಟಿ ಮಾಡೋದ್ರಲ್ಲೇ ನಿಪುಣರಾಗಿರೋ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ತೆಗೆದುಕೊಳ್ಳಬಹುದಾದ ರಾಜಕೀಯ ನಿಲುವುಗಳ ಬಗ್ಗೆ ಎಲ್ಲರ ಚಿತ್ತ ಇದೆ. ಇದಕ್ಕೆ ಪೂರಕವಾಗಿ ಟ್ರಂಪ್ ತಳೆದ ನಿಲುವುಗಳಾದ ಪಕ್ಕದ ದೇಶವಾದ ಕೆನಡಾವನ್ನ ಸ್ವಾಧೀನಪಡಿಸಿಕೊಳ್ಳೋದು, ಗ್ರೀನ್ಲ್ಯಾಂಡ್ ಅನ್ನ ಖರೀದಿ ಮಾಡೋದು, ಪನಾಮಾ ಕಾಲುವೆ ಮೇಲೆ ನಿಯಂತ್ರಣವನ್ನ ಸಾಧಿಸೋದು, ಅಕ್ರಮ ವಲಸಿಗರ ಸಾಮೂಹಿಕ ಗಡಿಪಾರ್ ಮಾಡೋದು, ಜನ್ಮಸಿದ್ಧ ಪೌರತ್ವವನ್ನ ಕೊನೆಗಾಣಿಸೋದು ಹಾಗೂ ಮಹಿಳಾ ಕ್ರೀಡೆಗಳಿಂದ ಸಲಿಂಗಿಗಳನ್ನ
ಹೊರಗಿಡೋದು ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು ಹದಗೆಡಬಹುದು ಅನ್ನೋ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಆ ನಿರ್ಧಾರಗಳು ಇತರೆ ರಾಷ್ಟ್ರಗಳ ಜೊತೆಗೆ ರಾಜ್ಯತಾಂತ್ರಿಕ ಒಡಕಿಗೆ ಕಾರಣ ಆಗಬಹುದು ಅನ್ನೋ ಆತಂಕವೂ ಕೂಡ ಇದೆ. ಒಟ್ಟಾರೆ ಹುಚ್ಚನ ಕೈಯಲ್ಲಿ ಕತ್ತಿನ ಕೊಟ್ಟಂತಾಗಿದೆ. ಇನ್ನು ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾನೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಂದೆ ಸರಿಯೋ ನಿರ್ಧಾರವನ್ನ ಮಾಡಿದ್ದಾರೆ. ಯುಎಸ್ ನಿರ್ಗಮನದ ಬೆನ್ನಲ್ಲೇನೆ ಇದೀಗ ಚೀನಾ WHOಗೆ ಬೆಂಬಲವನ್ನ ಘೋಷಣೆ ಮಾಡಿದೆ. ಇನ್ನು ಕೋವಿಡ್ ಸಾಂಕ್ರಾಮಿಕ ಸೇರಿ ಇತರೆ ಅಂತಾರಾಷ್ಟ್ರೀಯ ಆರೋಗ್ಯ ಬಿಕ್ಕಟ್ಟುಗಳ ನಿರ್ವಹಣೆಯಲ್ಲಿ WHO ವಿಫಲ ಆಗಿದೆ. ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಧಿಕೃತವಾಗಿ ನಿರ್ಗಮಿಸ್ತಾ ಇದೆ. WHO ನಮ್ಮನ್ನ ಅಳಿಸಿ ಹಾಕೋದಕ್ಕೆ ನೋಡಿತು, ಎಲ್ಲವೂ ಕೂಡ ನಮ್ಮನ್ನ ತುಳಿಯೋದಕ್ಕೆ ನೋಡಿದ್ರು, ಆದ್ರೆ ಅದು ಇನ್ನು ಮುಂದೆ ನಡೆಯೋದಿಲ್ಲ ಅಂತ ಟ್ರಂಪ್ ಹೇಳಿದ್ರು. ಇನ್ನು ಟ್ರಂಪ್ ಅವರು ಅಧಿಕಾರಕ್ಕೆ ಬರ್ತಾನೆ ಭಾರತೀಯರಿಗೆ ಬಹುದೊಡ್ಡ ಶಾಕ್ ಒಂದನ್ನು ನೀಡಿದ್ದಾರೆ. ಇನ್ನು ಮುಂದೆ ಅಮೆರಿಕಾದಲ್ಲಿ ಜನಿಸೋ ವಿದೇಶಿ ದಂಪತಿಯ ಮಕ್ಕಳಿಗೆ ಅಲ್ಲಿನ ಪೌರತ್ವ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ 150 ವರ್ಷ ಹಳೆಯ ಪದ್ಧತಿಗೆ ವಿದಾಯವನ್ನ ಹೇಳಿದ್ದಾರೆ. ಜನ್ಮಸಿದ್ಧ ಪೌರತ್ವವನ್ನ ನೀಡೋ ನೀತಿಯನ್ನ ರದ್ದುಗೊಳಿಸಿದ್ದಾರೆ. ಇಲ್ಲಿಯವರೆಗೆ ಅಮೆರಿಕಾದಲ್ಲಿ ನೆಲೆಸಿರೋ ವಿದೇಶಿಯರಿಗೆ ಅಮೆರಿಕಾದಲ್ಲಿ ಮಕ್ಕಳು ಹುಟ್ಟಿದ್ರೆ ಆ ದೇಶದ ಪ್ರಜೆಗಳಾಗ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅವರು ಸ್ವಯಂ ಚಾಲಿತವಾಗಿ US ಪೌರತ್ವವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿದೇಶಿಗರು ತಮ್ಮ ಮಕ್ಕಳಿಗೆ US ಪೌರತ್ವ ಸಿಗುವಂತೆ ಮಾಡೋದಕ್ಕೆ ಅಲ್ಲಿನೇ ಮದುವೆ ಆಗಿ ಮಕ್ಕಳನ್ನ ಮಾಡ್ಕೊಡ್ತಾ ಇದ್ರು. ಇನ್ನು ಕೆಲವರು ಪ್ರವಾಸಿ ವೀಸಾದಲ್ಲಿ ಬಂದು ಅಮೆರಿಕಾದಲ್ಲಿ ಹೆರಿಗೆನ ಮಾಡಿಸ್ಕೊಳ್ತಾ ಇದ್ರು. ಈ ಮೂಲಕ ಮಕ್ಕಳಿಗೆ ಶಾಶ್ವತ ಪೌರತ್ವವನ್ನ ನೀಡುವಲ್ಲಿ ಯಶಸ್ವಿ ಆಗ್ತಾ ಇದ್ರು. ಇದರಿಂದ ವಲಸೆ ಹೆಚ್ಚಳ ಆಗ್ತಾ ಇರೋದನ್ನ ಗಮನಿಸಿದ ಟ್ರಂಪ್ ಈ ಕಾನೂನಿಗೆ ಬ್ರೇಕ್ ಅನ್ನ ಇಟ್ಟಿದ್ದಾರೆ. ಇನ್ನು ಮುಂದೆ ಅಮೆರಿಕಾದಲ್ಲಿ ಜನಿಸಿದ ಮಗು ಅಲ್ಲಿನ ಪೌರತ್ವವನ್ನ ಪಡೆಯೋದಕ್ಕೆ ಕನಿಷ್ಠ ಒಬ್ಬ ಪೋಷಕರು US ನಾಗರಿಕರಾಗಿರ್ಬೇಕು, ಕಾನೂನುಬದ್ಧ ಕಾಯಂ ನಿವಾಸಿ ಅಥವಾ US ಮಿಲಿಟರಿಯ ಸದಸ್ಯರಾಗಿರ್ಬೇಕು ಅಂತ ತಿಳಿಸಿದೆ. ಡೊನಾಲ್ಡ್ ಟ್ರಂಪ್ ನೆರೆಹೊರೆ ದೇಶಗಳ ಜೊತೆಗಿನ ವ್ಯಾಪಾರ ಸುಂಕದ ಯೋಜನೆಯನ್ನ ಘೋಷಣೆ ಮಾಡಿದ್ರಿಂದ ಜನವರಿ 21ರಂದು ಸೆನ್ಸೆಕ್ಸ್ 1200ಕ್ಕೂ ಅಧಿಕ ಅಂಕಗಳಷ್ಟು ಕುಸಿತವನ್ನ ಕಂಡ ಪರಿಣಾಮ ಹೂಡಿಕೆದಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. 1235 ಅಂಕಗಳಷ್ಟು ಭಾರಿ ಇಳಿಕೆ ಕಂಡಿರೋ ಷೇರುಪೇಟೆ ಸಂವೇದಿ ಸೂಚ್ಯಂಕ 75,838.36 ಅಂಕಗಳಲ್ಲಿ ದಿನದ ವಹಿವಾಟನ್ನ ಕೊನೆಗೊಳಿಸಿದೆ. ಅದೇ ರೀತಿ ನಿಫ್ಟಿ ಕೂಡ 320 ಅಂಕಗಳಷ್ಟು ಕುಸಿತ ಕಂಡಿದೆ. ನಕಲು ಪ್ರವೀಣ ಅಂತ ಅನ್ಸ್ಕೊಂಡಿರೋ ಎಲಾನ್ ಮಸ್ಕ್ ಮತ್ತು ತಿಕ್ಕಲು ದೊರೆ ಅಂತ ಅನ್ಸ್ಕೊಂಡಿರೋ ಡೊನಾಲ್ಡ್ ಟ್ರಂಪ್ ಒಂದಾಗಿದ್ದಾರೆ. ಈ ಭ್ರಮೆಯನ್ನ ಬಿತ್ತಿ ಬೆಳೆಯುತ್ತಾ ಇದ್ದಾರೆ. ಇಬ್ಬರು ಕೂಡ ಉಗ್ರ ಬಲಪಂಥೀಯ ಗುಂಪುಗಳನ್ನ ಬೆಂಬಲಿಸ್ತಾ ಇದ್ದಾರೆ. ಇದರ ನಡುವೆನೆ ಡೀಪ್ ಸ್ಟೇಟ್ ಯುದ್ಧಕೋರ ಮನಸ್ಥಿತಿಯ ಆಡಳಿತ ಯಂತ್ರ ಇವರಿಬ್ಬರನ್ನ ಹೇಗೆ ಬಳಸ್ಕೊಳ್ಳುತ್ತೆ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಯಾರ ಊಹೆಗೂ ಕೂಡ ನಿಲುಕದಾಗಿದೆ. ಇದೇ ಸಂದರ್ಭದಲ್ಲಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಕಾಣಿಸ್ಕೊಂಡಿದೆ. ಒಂದು ವಾರದಿಂದ ನಾಡು ಕಾಡು ಉರಿದು ಬೂದಿ ಆಗ್ತಾ ಇದೆ. ಒಹಾಯೋ, ಕೆಂಟಂಕಿ ಮುಂತಾದ ರಾಜ್ಯಗಳಲ್ಲಿ ಅತಿ ಹಿಮ ಬೀಳ್ತಾ ಇದೆ. ಪದೇ ಪದೇ ಯಂತ್ರಗಳಿಂದ ತೆರವುಗೊಳಿಸಿದ್ರೂ ಕೂಡ ಕ್ಷಣ ಮಾತ್ರದಲ್ಲಿ ಹಿಮ ಆವರಿಸಿ ಜನರ ಜೀವನ ಹಿಮದ ಜೊತೆಗೆ ಕರಗಿ ಹೋಗ್ತಾ ಇದೆ. ಒಂದು ಕಡೆ ಬೆಂಕಿ, ಮತ್ತೊಂದು ಕಡೆ ಹಿಮ ಜನರನ್ನ ಕಾಡ್ತಾ ಇದೆ. ರೋಮ್ ಹೊತ್ತಿ ಉರಿತಾ ಇರುವಾಗ ದೊರೆ ನೀರೋ ಪಿಟೀಲನ್ನ ಬಾರಿಸ್ತಾ ಇದ್ನಂತೆ. ಅಮೆರಿಕಾದಲ್ಲಿ ಅತ್ತ ಬೆಂಕಿ ಹಿಮದಿಂದ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇತ್ತ ಹೊಸ ಅಧ್ಯಕ್ಷ ಟ್ರಂಪ್ ಮೆರವಣಿಗೆ ಮೇರೆ ಮೀರ್ತಾ ಇದೆ. ಕುಸಿತಾ ಇರೋ ಸಾಮ್ರಾಜ್ಯದ ಅಧಿಪತಿ ಟ್ರಂಪ್ ಆಡಳಿತ ಪ್ರಾಕೃತಿಕ ವಿಕೋಪಕ್ಕಿಂತನೂ ದೊಡ್ಡ ದುರಂತವನ್ನ ತಂದೊಡ್ಡುತ್ತಾ ಕಾದ್ ನೋಡ್ಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.